ಈಗ ನಾನು ಅಂಬೇಡ್ಕರಿಗೆ ಗಾಂಧೀಜಿಗೆ ಇರೋ ಸಾಮ್ಯಕ್ಕೆ ಬರ್ತೀನಿ ನೋಡಿ. ನಮ್ಮ ಆಶ್ರಮ ನಿಂತಿರೋದು ಶಾಸ್ತ್ರದ ಮೇಲಲ್ಲ ಅಥವಾ ಶಾಸ್ತ್ರೀಯ ಮೇಲೂ ಅಲ್ಲ. ನನ್ನ ಆಶ್ರಮ ನಿಂತಿರೋದು ಮಾನವೀಯ ಮೌಲ್ಯದ ಮೇಲೆ. ನಾನು ಅದಕ್ಕೆ ಹೇಳಿದೆ ಗೋಡೆ ಇಲ್ಲದ ಆಶ್ರಮ ನಂದು. ಇಲ್ಲಿ ನಮ್ಮ ಸಂಘದವರಿದ್ದಾರೆ ಅಲ್ವಾ, ಅವರು ಸದಾ ಬಂದಾಗ ನನ್ನ ಲೈಬ್ರರಿಯಲ್ಲಿ 3 ರೋ ನೋಡುತ್ತಾರೆ. ಒಂದು ಲೆನಿನಿನ ಪುಸ್ತಕ ಎಲ್ಲ ಇದೆ, ಕೆಳಗಡೆ ಕುರಾನ್ ಇದೆ, ನಿಮ್ಮ ಸಂವಿಧಾನವೂ ಇದೆ, ನಮ್ಮ ಸಂವಿಧಾನವೂ ಇದೆ, ಹಾಗೆ ತಗೊಳ್ಳು. ಇನ್ನೊಂದು ಬೈಬಲ್ ಇದೆ, ಕೆಳಗಡೆ ಗುರುಚರಿತ್ರೆ ಇದೆ. ಸುಮಾರು ಜನ ಬಂದು ಆ ಪ್ರಶ್ನೆ ಕೇಳಲಿಕ್ಕುಂಟು. ನಾನು ಕೇಳಿದೆ ನೋಡಿ, ನಮ್ಮ ಭಾರತ ದೇವಸ್ಥಾನಗಳನ್ನು ನಿಲ್ಲಿಸಿದೆ, ಅದರ ಮೇಲೆ ಕಮ್ಯುನಿಸ್ಟ್ ಆಫೀಸನ್ನು ನಿಲ್ಲಿಸಿದೆ, ಚರ್ಚನ್ನು ನಿಲ್ಲಿಸಿದೆ, ಮಸೀದಿಯನ್ನು ನಿಲ್ಲಿಸಿದೆ. ನಮ್ಮ ದೇಶ ಎಲ್ಲೂ ಇದು ಸರಿ ಇಲ್ಲ ಅಂತ ಯಾವುದನ್ನು ಒಳಗೆ ಹಾಕಲಿಲ್ಲ. ಸೃಷ್ಟಿ ಸರಿ ಇದೆ, ಹೊರೆ ಇರೋದು ನಮ್ಮ ದೃಷ್ಟಿ. ಅಂಬೇಡ್ಕರನ್ನು ತಗೊಂಡೋಗಿ ನಾವು ಒಂದು ಕ್ಯಾಸ್ಟಿಗೆ ಸೀಮಿತಪಡಿಸಿದ್ರೆ ಅದರಷ್ಟು ಅವಿವೇಕ ಜಗತ್ತಲ್ಲಿ ಇನ್ನೊಂದಿಲ್ಲ ನೋಡಿ. ಶಂಕರಾಚಾರ್ಯರು ಮಾಡಿದ ಕೆಲಸವೇ ಅಂಬೇಡ್ಕರು ಮಾಡಿದ್ದು. ಭಗವದ್ಗೀತೆ ಬರೆದ ಕೃಷ್ಣ ಎಷ್ಟು ಶ್ರೇಷ್ಠನು, ಸಂವಿಧಾನ ಕೊಟ್ಟು ನಿಮಗೆಲ್ಲ ಜೀವನಕ್ಕೆ ಸ್ವತಂತ್ರ ಕೊಟ್ಟು, ಆತ್ಮಕ್ಕೆ ಸ್ವತಂತ್ರ ಕೊಟ್ಟು ಕೃಷ್ಣ ದೊಡ್ಡವನಾದರೆ, ಜೀವನಕ್ಕೆ ನೀವೆಲ್ಲ ಇವತ್ತು ಆಫೀಸರ್ ಆಗಿ, ಮೋಟಮ್ಮನವರು ಮಿನಿಸ್ಟರ್ ಆಗಿ, ನಯನ MLA ಆಗಿ, ಎಷ್ಟೋ ಜನ ಆಫೀಸರ್ಸ್ಗಳಾಗಿ ಕೂತಿದ್ದೀರಿ ಅಂದರೆ ಅದಕ್ಕೆ ದೇವರು ಒಂದು ಕಡೆ ನೀವು ಕಾರಣ ಅಂದರು. ನಿಮಗೆ ಆ ಸ್ವತಂತ್ರ ಕೊಟ್ಟು ಅಲ್ಲಿ ಕೂರಿಸಿದ್ರಲ್ಲಿ ಬ್ರಹ್ಮನ ಪಾತ್ರಕ್ಕಿಂತ ಅಂಬೇಡ್ಕರ್ ಪಾತ್ರ ಉಂಟು ಅನ್ನೋದು ನನ್ನ ನಂಬಿಕೆ. ನಾವಿಲ್ಲಿ ಬರಬೇಕಾದ್ರೆ ಅಲ್ಲಿ ಹೂ ಹಾಕಿ ನಮಸ್ಕಾರ ಮಾಡಿ ಕೂರ್ತು. ನಿಮ್ಮನ್ನು ಯಾರನ್ನೋ ತೃಪ್ತಿಪಡಿಸ್ಲಿಕ್ಕಲ್ಲ, ಅಲ್ಲಿರೋ ನಾಲೆಡ್ಜ್ ಆ ಮಟ್ಟದ್ದು. ನಿಮ್ಮ ಕಾಲಘಟ್ಟದ ಬುದ್ಧ ಅಂತಾರು ಕರೀರಿ ಅವರನ್ನು, ಬುದ್ಧಿ ಇದ್ದವನು ಬುದ್ಧ ಅಂತ. ಬುದ್ಧ ಯಾವತ್ತೂ ಜಾತಿ ಹೇಳಿಲ್ಲ, ಸಂಗಂ ಶರಣಂ ಗಚ್ಚಾಮಿ.